ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾವು ಈ ಒಂದು ಮೆಜರ್ಮೆಂಟ್ ಟೇಪ್ ಅನ್ನು ಇಟ್ಕೊಂಡು 5 ತರ ಮೆಜರ್ಮೆಂಟ್ ಅನ್ನ ಹೆಂಗ್ ತಗೊಳ್ಳೋದು ಅಂತ ನೋಡೋಣ. ಎಲ್ಲ ಟೇಪ್ ಅಲ್ಲೂ ಇದೇ ಪ್ಯಾಟರ್ನ್ ಅಲ್ಲೇ ಪ್ರಿಂಟ್ ಆಗಿರುತ್ತೆ. ಮೇಲ್ಗಡೆ ಇಂಚಸ್ ಮತ್ತೆ ಫೀಟು, ಕೆಳಗಡೆ ಸೆಂಟಿಮೀಟರ್, ಮಿಲಿಮೀಟರ್ ಮತ್ತೆ ಮೀಟರ್ ಈ ತರ ಪ್ರಿಂಟ್ ಆಗಿರುತ್ತೆ. ನೀವೇನಾದ್ರು ಇಂಚಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತಂದ್ರೆ ಫಸ್ಟ್ ದಾರದ ಬಗ್ಗೆ ನೀವು ಪರ್ಫೆಕ್ಟ್ ಆಗಬೇಕು, ಅವಾಗ ನೀವು ಇಂಚಸ್ ಅಲ್ಲಿ ಪರ್ಫೆಕ್ಟ್ ಆಗೋದು. 1 ಇಂಚಲ್ಲಿ 7 ದಾರ ಇರುತ್ತೆ. ಫಸ್ಟ್ನೇ ದಾರನ ನಾವು 1/8, ಎರಡನೇ ದಾರನ 1/4 ಅಂತ ಅಂದ್ರೆ 1/4 ಇಂಚು, ಮೂರನೇ ದಾರನ 3/8, ನಾಲ್ಕನೇ ದಾರನ 1/2 ಅಂತ ಅಂದ್ರೆ ಅರ್ಧ, ಐದನೇ ದಾರನ 5/8, ಆರನೇ ದಾರನ 3/4 ಅಂತ ಅಂದ್ರೆ ಮುಕ್ಕಾಲು, ಏಳನೇ ದಾರನ 7/8 ಅಂತ ಕರಿತೀವಿ. ಎರಡನೇದು ಫೀಟು. ಫೀಟಲ್ಲಿ ನಿಮಗೆ 12 ಇಂಚಸ್ ಈಸ್ ಈಕ್ವಲ್ ಟು 1 ಫೀಟ್ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ ಟೇಪಲ್ಲಿ, ನೋಡ್ಬೋದು. 1F ಅಂತ ಇದೆಯಲ್ಲ ಅದು 1 ಫೀಟ್. 12 ಇಂಚಸ್ ಈಸ್ ಈಕ್ವಲ್ ಟು 1 ಫೀಟ್ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ ಎಲ್ಲ ಟೇಪಲ್ಲೂ. ಹಂಗೇನೆ 2 ಫೀಟುನ 24 ಇಂಚ್, 3 ಫೀಟುನ 36 ಇಂಚ್, ಅಲ್ಲಲ್ಲಿ 3 ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಫೀಟನ್ನ ಈಸಿಯಾಗಿ ತಿಳ್ಕೊಬೋದು. ನೀವೇನಾದ್ರು ಈ ವಿಡಿಯೋ ನೋಡ್ಬಿಟ್ಟು ಈ ಟೈಪ್ ಅನ್ನ ರೀಡಿಂಗ್ ಮಾಡೋದ್ ಕಲ್ತಿದ್ರೆ ಲೈಕ್, ಶೇರ್ ಮತ್ತೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಇವಾಗ ಮೇಲಿಂದೆಲ್ಲ ರೀಡಿಂಗ್ ತಗೊಳ್ಳೋದು ನೋಡಿದ್ವಿ. ಇವಾಗ ಕೆಳಗಡೆಯಿಂದ ಸೆಂಟಿಮೀಟರ್ ಅನ್ನ ನಾವು ಸ್ಕೂಲಲ್ಲಿ ನೀವು ಹೆಂಗ್ ಕಲ್ತಿರ್ತೀರಲ್ಲ ಅದೇನೆ ಇಲ್ಲೂ ಸೆಂಟಿಮೀಟರ್ ಅನ್ನ ಯೂಸ್ ಮಾಡೋದು. ಇವಾಗ ಎಕ್ಸಾಂಪಲ್ ಫಾರ್ 1 ಸೆಂಟಿಮೀಟರ್ 1 ಹತ್ರ ಬಂದ್ರೆ ಅದು 1 ಸೆಂಟಿಮೀಟರ್. 3.8 ಅನ್ನ ಹೆಂಗೆ ರೀಡ್ ಮಾಡೋದು ಅಂತಂದ್ರೆ ಇಲ್ಲಿ 3 ಬಿಟ್ಬಿಟ್ಟು ಅದ್ರ ಮುಂದೆಗಡೆ ಪಾಯಿಂಟ್ಸ್ ಅಲ್ಲಿ ಏನಾದ್ರು 8 ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಗೆರೆ, ಆ ಗೆರೆಗೆ 3.8 ಸೆಂಟಿಮೀಟರ್ ಅಂತ ಕರೆಯೋದು ನಾವು. ಆಮೇಲೆ 6.5 6 ಬಿಟ್ಬಿಟ್ಟು 0.5 ಗೆರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು 6.5 ಅಂತ ಕರೆಯೋದು. ಆಮೇಲೆ 10ಗೆ ಇಲ್ಲೇ ಕೊಟ್ಟಿರ್ತಾರೆ 10, ಸೇಮ್ ಹಂಗೆ ತಗೊಳ್ಳೋದು. ಮುಂದೆ ಹೆಂಗ್ ರೀಡ್ ಮಾಡೋದು ಅಂತ ನೋಡೋಣ. ಏನು ತುಂಬಾ ಕಷ್ಟ ಏನಲ್ಲ, ತುಂಬಾನೇ ಈಸಿ. 1 ಸೆಂಟಿಮೀಟರ್ ಎಲ್ಲಿರುತ್ತೆ ನಿಮಗೆ ಅದ್ರ ಪಕ್ಕದಲ್ಲಿ ಒಂದು 0 ಹಾಕ್ಬೇಕಷ್ಟೇ. ಸೆಂಟಿಮೀಟರ್ mm ಆಗುತ್ತೆ. 38 mm ಅಲ್ಲಿ ಬರುತ್ತೆ ಅಂತ ಅಂದ್ರೆ ಅವಾಗ್ಲೂ ನೀವು 3.8 ಅಂತ ಸೆಂಟಿಮೀಟರ್ ಅಂತ ತಗೊಂಡಿರಲ್ಲ, ಆದ್ರೆ ಇಲ್ಲಿ ಪಾಯಿಂಟ್ ಇಡುವ ಅವಶ್ಯಕತೆ ಇರಲ್ಲ. 38 mm ಆಗುತ್ತೆ. ಅದೇನೆ 66.5 ಸೆಂಟಿಮೀಟರ್ ಹೆಂಗಿರುತ್ತೋ ಹಂಗೆ 65 mm ಆಗುತ್ತೆ. ಆಮೇಲೆ ಇದು 10 ಸೆಂಟಿಮೀಟರ್ ಏನಾಗುತ್ತಲ್ಲ ಅದ್ರ ಪಕ್ಕದಲ್ಲಿ ಒಂದು 0 ಹಾಕ್ಬೇಕು, ಅವಾಗ ನಿಮಗೆ 100 mm ಆಗುತ್ತೆ. ಇಷ್ಟೇ mm ಬಗ್ಗೆ. ಅವಾಗ ಮೀಟರ್ ಬಗ್ಗೆ 100 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಮೀಟರ್. ಟೇಪಲ್ಲೇ ಕೊಟ್ಟಿರ್ತಾರೆ 1 ಮೀಟರ್ ಅಂತ. 1 ಮೀಟರ್ ಅಂತ ಟೇಪಲ್ಲೇ ಮೆನ್ಷನ್ ಮಾಡಿರ್ತಾರೆ. ಈ ವಿಡಿಯೋದಲ್ಲಿ ಈ ಟೇಪಲ್ಲಿ ಮೆಜರ್ಮೆಂಟ್ ಹೆಂಗೆ ತಗೊಳ್ಳೋದು ಅಂತ ತೋರಿಸಿದ್ದೀನಿ. ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲೇಸರ್ ಲೈಟ್ ಅಥವಾ ಡಿಜಿಟಲ್ ಟೇಪ್ ಅಂತಲೂ ಕರೀತಾರೆ, ಆ ಟೇಪಲ್ಲಿ ಹೆಂಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ ತೋರಿಸ್ತೀನಿ.